Hey guys, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮ್ಮ ಶುಭೋದಯ. ನನ್ನ ಮ್ಯಾಚ್ ನೋಡಿದ್ರೆ ಅಂತ ಅನ್ಕೊಂಡಿದ್ದೀನಿ. ಬುಲ್ಸ್ ವರ್ಸಸ್ ಬೆಂಗಾಲ್ ವಾರಿಯರ್ಸ್. ಯಪ್ಪ 30 ಪಾಯಿಂಟ್ ಡಿಫ್ರೆನ್ಸ್ ಅಲ್ಲಿ ಗೆದ್ದಿರೋ ಬೆಂಗಳೂರು ಬುಲ್ಸ್ ಮತ್ತೆ ಪ್ರೂವ್ ಮಾಡಿದ್ರೆ ಏನಕ್ಕೆ ಡಾಮಿನೇಟ್ ಮಾಡ್ತೀವಿ ನಾವು ಅಂತ. ಫಸ್ಟ್ ಮ್ಯಾಚ್ ಬೆಂಗಾಲ್ ವಾರಿಯರ್ಸ್ ಮೇಲೆ ಈ ಪಾರ್ಟಿ ಡಾಮಿನೇಷನ್ ಇರಲ್ಲ, ಜಸ್ಟ್ ಒಂದು 6-7 ಪಾಯಿಂಟ್ ಡಿಫ್ರೆನ್ಸ್ ಇಂದ ಗೆದ್ದಿದ್ದೇನೆ. 30 ಪಾಯಿಂಟ್ ಡಿಫ್ರೆನ್ಸ್, 54-24 ಅಂತಂದ್ರೆ ನಂಬಲೇಬೇಕು ಗುರು. ಮ್ಯಾಚ್ ಆಫ್ಟರ್ ಮ್ಯಾಚ್ ಬೆಟರ್ ಆಗ್ತಾರೆ ಬೆಂಗಳೂರು ಬುಲ್ಸ್ ಅಂತಂದರೆ ಪರ್ಫೆಕ್ಟ್ ಎಕ್ಸಾಂಪಲ್ ಸೆಟ್ ಮಾಡಿದರೆ. ಬೆಂಗಾಲ್ ವಾರಿಯರ್ಸಿಗೆ ನಾನು ಏನು ಒಂಥರ ಡಿಮೆರಿಟ್ ಪಾಯಿಂಟ್ ಆಯಿತು ಅಂತಂದರೆ ದೇವಾಂಗ್ ಆಡದೇ ಇರೋದು. ಯಾಕಂದರೆ ಮೋಸ್ಟ್ ನಂಬರ್ ಆಫ್ ಪಾಯಿಂಟ್ಸ್ನ ತಗೊಂಡಿರೋದು ಅವರೇನೇ. ಇನ್ಫ್ಯಾಕ್ಟ್ ಈ PKಲಲ್ಲೇ ಜಾಸ್ತಿ ಪಾಯಿಂಟ್ಸ್ಗಳನ್ನ ತಗೊಂಡಿದ್ರು. ಸೊ ಅವರೇ ಔಟ್ ಆಯಿತು ಅಂತಂದರೆ ಮ್ಯಾಚಿಂದ. ಇನ್ನೆಲ್ಲಿ ಲಾಸ್ಟ್ ಮ್ಯಾಚ್ ಅವ್ರು ಇದ್ದರು, ಅದಕ್ಕೋಸ್ಕರ ಕಾಂಪಿಟೇಷನ್ ಒಂದು ಫೈಟ್ ಒಂದಿತ್ತು. ಈ ಮ್ಯಾಚ್ ಅವ್ರು ಇಲ್ಲ ಅಂತಂದರೆ ಇನ್ನೆಲ್ಲಿರುತ್ತೆ ಫೈಟ್ ಅಂತ ಮುಂಚೆನೇ ಗೊತ್ತಾಯ್ತು. ಅವ್ರು ಆಡಲ್ಲ ಅಂತ ಯಾವಾಗ ಸುದ್ದಿ ಈಚೆ ಕಡೆ ಬರ್ತಾ ಇತ್ತೋ ಅವಾಗಲೇ ಗೊತ್ತಾಗ್ಬಿಡ್ತು ಪಕ್ಕ ಬೆಂಗಳೂರು ಬುಲ್ಸ್ ಈ ಮ್ಯಾಚ್ನ ಲೀಲಾ ಜಾಲ್ವಾಗಿ ಹೊಡಿತಾರೆ ಅಂತ. ಪಾಪ ಹಿಮಾಂಶು ಒಬ್ರು ಏನು ಮಾಡ್ತಾರಲ್ಲಿ, ವಿಶ್ವಾಸ್ ಬೇರೆ ಹಾಕೊಂಡಿದ್ರಲ್ಲಿ. ಹಿಮಾಂಶು ಪರವಾಗಿಲ್ಲ, ಒಂದು 10 ಪಾಯಿಂಟ್ನ ತಗೊಂಡ್ರು ಕೂಡ ಡಿಫೆನ್ಸ್ ಉಣ್ಕೊಂಡೋಗಿದ್ದು ಅಲ್ಲ. ಫಸ್ಟ್ ಹಾಫಲ್ಲೇ 29 ಪಾಯಿಂಟಲ್ಲಿ ಬೆಂಗಳೂರು ಬುಲ್ಸ್ 29-12, ಸೆಕೆಂಡ್ ಹಾಫಲ್ಲಿ 25-12 ಅವ್ರದ್ದು. ನನ್ನ ಮ್ಯಾಚ್ ಬಗ್ಗೆ 8 ಮಿನಿಟ್ ವಿಡಿಯೋ ಮಾಡಿಲ್ಲ ಅಂತಂದರೆ ಗೊತ್ತಿರುತ್ತೆ ನಿಮಗೆ. ಮಂತ್ರಾಲಯ ಹೋಗಿದ್ದೆ, ಇವಾಗೂ ಜಸ್ಟಿನ್ ಬಂದು ಹೇಳ್ದಿದ್ದೀನಿ ನಿಮಗೆ. ಹಂಗೆ ಬಂದಿದ ತಕ್ಷಣ ಬಾಗಿಲು ಪಟ್ಟಣಂಗೆ ವಿಡಿಯೋನೇ ಮಾಡ್ತಾ ಇರೋದು. ನಾನು ಮ್ಯಾಚ್ ನೋಡೋಕ್ಕೆ ಹೆಂಗೆ ಕಮ್ಮಿ ಮಾಡಲ್ವ ಹಂಗೆ ನಿಮಗೆ ಕಂಟೆಂಟ್ ಕೊಡೋದು ಕೂಡ ಕಮ್ಮಿ ಮಾಡೋದಿಲ್ಲ. ಪ್ರಾಮಿಸ್ ಮಾಡಿದ್ದೆ ಪಕ್ಕ ಬರುತ್ತೆ ಬೆಳಿಗ್ಗೆ ವಿಡಿಯೋ ಅಂತ. ಬೆಳಿಗ್ಗೆ ಪಟ್ಟಣಂಗೆ ಬಂದು ವಿಡಿಯೋ ಆಗ್ತಾ ಇದ್ದೀನಿ. ಆದರೂ ಏನಿತ್ತು ಗುರು, ಈ ಥರ ಎಲ್ಲ ಆಯಿತು ಅಂದರೆ ಆಬ್ವಿಯಸ್ಲಿ ಸಿಂಗಲ್ ಒಂಟಿ ಸಲಾಗ ಒನ್ ಆ್ಯಂಡ್ ಹಾಮಿ ಅಂತ ಅನ್ನಿಸ್ಬಿಡುತ್ತೆ ನೆನ್ನೆ. ಹೌದು, ನೆನ್ನೆ ಅಲಿ ರಜಾ ಅವ್ರು 14 ಪಾಯಿಂಟು. ಏನು ಮನುಷ್ಯ ಆಡ್ತಿರೋದು ಅಲ್ಲ. ಸೂಪರ್ 10 ಬರದೇ ಇರೋಂಥ ಮ್ಯಾಚ್ಗಳು ಯಾವ್ದಿದ್ದಾವೆ ಅಂತ ಎಣಿಸ್ಬೇಕಾಗಿದೆ ನಾವು. ಅದೇ ಸೀಸನ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮ್ಯಾಚು 1-2 ಮ್ಯಾಚು ಸೂಪರ್ 10 ಬಂದಿಲ್ವ ನಾವು. ಅದು ಬಿಡ್ತೋ ಅಂತಂದರೆ ಇರೋಬ್ಬರು ಮ್ಯಾಚೆಲ್ಲ ಸೂಪರ್ 10 ತಗೊಂಡಿರೋಂಥ ಪ್ಲೇಯರು, ಮೋಸ್ಟ್ ನಂಬರ್ ಆಫ್ ಸೂಪರ್ 10 ತಗೊಂಡಿರೋಂಥ ಪ್ಲೇಯರ್ ಈ PKಲಲ್ಲಿ ಮತ್ತೆ ಪ್ರೂವ್ ಮಾಡ್ತಿದ್ದಾರೆ ಬೆಂಗಳೂರು ಬುಲ್ಸ್ಗೆ ಏನಕ್ಕೆ ಮೈನ್ ಲೀಡರ್ ಆಗಿದ್ದಾರೆ, ಏನಕ್ಕೆ ಪುಡಾಂಗ್ ಪ್ಲೇಯರ್ ಆಗಿದ್ದಾರೆ ಅಂತ. ಅಲಿ ರಜಾ ಅವರು ಈ ಕಡೆಯಿಂದ ಆಶೀಶ್ ಅವರು ಕೂಡ ಡಿಸೆಂಟ್ ಪಾಯಿಂಟ್ಸ್ಗಳನ್ನ ತೊಗೊಂಬಂದರು. ಚೆನ್ನಾಗೇ ಅವರು ಕೂಡ ರೀಡಿಂಗ್ ಮಾಡಿದ್ರು. ಆಕಾಶಿಂದ ಅವರು 4 ಪಾಯಿಂಟ್ನ ತೊಗೊಂಬಂದರು. ಸೊ ರೈಡಿಂಗ್ ಡಿಪಾರ್ಟ್ಮೆಂಟ್ ಕನ್ವಿನ್ಸಿಂಗ್ ಗುರು. ಯಾಕಂದರೆ ನೋಡಿ, ರೈಡಿಂಗ್ ಡಿಪಾರ್ಟ್ಮೆಂಟಲ್ಲೂ ನಾವೇ ಡಾಮಿನೇಟ್ ಮಾಡಿದ್ದು ಫಸ್ಟ್ ಹಾಫಲ್ಲಿ. ಸೆಕೆಂಡ್ ಹಾಫ್ ವಾಸ್ನ ಎಲ್ಲ ಫುಲ್ಲು ನಾವೇ ಡಾಮಿನೇಟ್ ಮಾಡಿದ್ದು ನಿನ್ನೆ. ಬೆಂಗಾಲ್ನ ಒಂಥರ ಹೊಸ್ಕಾಕ್ಬಿಟ್ವಿ, ಹುಳ ಹೊಸ್ಕಾಕ್ಬಿಟ್ವಿ. ಎಲ್ಲಿ ಫಸ್ಟ್ ಹಾಫಲ್ಲಿ ಆಲ್ಮೋಸ್ಟ್ 17 ಪಾಯಿಂಟು ರೈಡಿಂಗ್ ಪಾಯಿಂಟಲ್ಲಿ ತೊಗೊಂಡ್ಬಿಟ್ಟಿದ್ವಿ ನಾವು. ಟ್ಯಾಕಲ್ ಅಂತ ಬಂದಾಗ ಅವ್ರಿಗೆ 2 ಟ್ಯಾಕಲ್ ಮಾಡಿರೋಂಥದ್ದು. ಸೊ ಅದು ಹೊಡ್ಕೊಂಡು ತಲೆ ಪೈಡ್ ಅಂತ ಹೊಡ್ಕೊಂಬತ್ತಿದ್ದು ಹೋಗ್ಬಿಟ್ಟಿರಿ. ಅಲ್ಲಿ 14, ಈ ಕಡೆಯಿಂದ ಅವರು 7 ಪಾಯಿಂಟ್ ಆಶೀಶ್ ಅವರು, ಜೊತೆಗೆ ಅವರು 4 ಪಾಯಿಂಟ್ ಆಕಾಶ್ ಹಿಂದೆ ಅವರು. ಈ ಕಡೆಯಿಂದ ಡಿಫೆನ್ಸ್ ಅಂತ ಬಂದಾಗ ಅಲ್ಲ, ಸಂಜಯ್ ದುಲ್ ಮಾಡೋಂಥ ಒಂದು ಇದಿದೆಯಲ್ಲ, ಪ್ರಿಸಿಷನ್ ಇದೆಯಲ್ಲ, ಒಂದು ಅಕ್ಯುರೇಸಿ ಇದೆಯಲ್ಲ, ಅದನ್ನು ಮೆಚ್ಕೊಬೇಕು ಗುರು. ಹೌದು, ಇವಾಗ ದೀಪಕ್ ಅವರು ಕೂಡ ಟ್ಯಾಕಲ್ ಮಾಡ್ತಾರೆ, ಜೊತೆಗೆ ಯೋಗೇಶ್ ಅವ್ರು ಕೂಡ ಟ್ಯಾಕಲ್ ಮಾಡ್ತಾರೆ. ಯೋಗೇಶ್ ಅವ್ರದ್ದು 50-50 ಇರುತ್ತೆ ರೇಷಿಯೋ ಟ್ಯಾಕಲ್ ಮಾಡಿರೋಂಥದ್ದು. ಆಲ್ಮೋಸ್ಟ್ ಒಂದು 60-40 ಅಂತ ಅನ್ಕೊಳ್ಳಿ. ಬಟ್ ಸಂಜಯ್ ದುಲ್ ರೀಸೆಂಟಾಗಿ ಮಾಡ್ತಿರೋಂಥ ಟ್ಯಾಕಲ್ ಓಡ್ತು ಅಂತಂದರೆ ಎಲ್ಲ 100% ಅಕ್ಯುರಸಿ ಗುರು. 100% ಅಕ್ಯುರಸಿ ಆ ಥರ ಟ್ಯಾಕಲ್ನ ಮಾಡ್ತಿದ್ದಾರೆ. 4 ಪಾಯಿಂಟ್ ಏನೋ ತೊಗೊಂಡ್ರು. ಜೊತೆಗೆ ದೀಪಕ್ ಮಾಡುವಂಥ ಬ್ಯಾಕ್ ಫೋಲ್ಡ್ಗಳು ನಜ್ಜಿ ಏನದು ಒಂಟಿ ಸಲಾಗ ಥರ ಬಂದು ತಾಕೊಂಡ್ಬಿಡ್ತಾರೆ ಇವರು, ಕಚ್ಕೊಂಡ್ಬಿಡ್ತಾರೆ. ಹಂಗೆ ನಾವು ನಜ್ಜಿ ಬಿಡೋದಿಲ್ಲ, ಒಬ್ಬರೇ ಸಾಕು, ಒಬ್ಬರೇ ಹಿಡ್ಕೊಂಡು ಎಳಾಡ್ಬಿಡ್ತಾರೆ ಹಂಗೇನೆ. ಇವ್ರ ಜೊತೆಗೆ ಕ್ಯಾಪ್ಟನ್ ಯೋಗೇಶ್, ಒಂಥರ ಯೋಗೇಶ್ ಕ್ಯಾಪ್ಟನ್ ಆಗಿದ್ದು ನಮ್ಮ ಬೆಂಗಳೂರು ಬುಲ್ಸ್ಗೆ ಯಾವ ಥರ ಲಕ್ ಕೊಡ್ದೈತೋ ಏನೋ ಗೊತ್ತಿಲ್ಲ. ಅಲ್ಲಿಂದ ಆಚೆಗೆ ಒಂಥರ ಬೆಂಗಳೂರು ಬುಲ್ಸ್ನ ಅಧ್ಯಾಯನ ಚೇಂಜ್ ಆಗೋಗ್ಬಿಡ್ತು. ಸೀಸನ್ ಸ್ಟಾರ್ಟಿಂಗ್ 1-2 ಮ್ಯಾಚ್ ಡುಬಾಕ್ ಆಗ್ತಾ ಇದ್ದಂಗೆ ಯೋಗೇಶ್ ಕ್ಯಾಪ್ಟನ್ ಆಗ್ತಿದ್ದಂಗೆ ಅಲ್ಲಿಂದ ಇಲ್ಲಿಗೆ ಅವ್ರ ಪರ್ಫಾರ್ಮೆನ್ಸ್, ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ನು ಕೂಡ ಅಷ್ಟೇ ಚೆನ್ನಾಗಿದೆ. ಯೋಗೇಶ್ನ ಒಂಥರ ಡೈವಿಂಗ್ ಎಫರ್ಟ್ ಇದೆ, ಡೈವಿಂಗ್ ಆ್ಯಂಕಲ್ ಹೋಲ್ಡು. ಇಲ್ಲಿ ದೀಪಕ್ನ ಬ್ಯಾಕ್ ಹೋಲ್ಡು, ಜೊತೆಗೆ ಸಂಜಯ್ ದುಲ್ನ ಪ್ರಿಸಿಷನ್ ಹೋಲ್ಡು. ಸೊ ಇದೆಲ್ಲ ಸೇರಿಕೊಂಡು ಡಿಫೆನ್ಸ್ ಸಿಕ್ಕಾಪಟ್ಟಿ ಈ 3 ಜನದಿಂದ ಹೆವಿ ಬಲಿಷ್ಠವಾಗಿ ಕಾಣಿಸ್ತಾ ಇದೆ. ಜೊತೆಗೆ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಂತೂ ಕೇಳಂಗಿಲ್ಲ. ಅಲ್ಲಿ ಇರೋದ ಒಂದು ಕಡೆಯಿಂದ ಎಲ್ಲ ಮ್ಯಾಚನ್ನು ಕೂಡ ಡಾಮಿನೇಟ್ ಮಾಡ್ತಾನೆ ಇದ್ದಾರೆ. ಬಟ್ ಬೆಂಗಾಲ್ ವಾರಿಯರ್ಸ್ ವೀಕೆಸ್ಟ್ ಅಪೋನೆಂಟು ದೇವಾಂಗ್ ಬೇರೆ ಇಲ್ದಿದ್ದರಿಂದ ಈ ಥರ ಒಂದು ಅಜೀಬಾಗಿ ಸೋಲ್ಬೇಕಾಗಿ ಬಂತು. 30 ಪಾಯಿಂಟ್ ಡಿಫ್ರೆನ್ಸಲ್ಲಿ ಸೋಲ್ಬೇಕಾಗಿ ಬಂತು. ಫಸ್ಟ್ ಹಾಫಲ್ಲಿ 2 ಸಲ ಆಲ್ಔಟು, ಸೆಕೆಂಡ್ ಹಾಫಲ್ಲಿ 2 ಸಲ ಆಲ್ಔಟು. ಅಲ್ಲಲ್ಲೇ ಬಂದು ಪಾಯಿಂಟ್ಸ್ಗಳು ನಮಗೆ. ಇವರು ಒಂದ್ಸಲ ಕೂಡ ಆಲ್ಔಟ್ ಕೊಡೋಕ್ಕೆ ಆಗಿಲ್ಲ ನಮಗೆ. ಇನ್ನಲ್ಲಿ ಆಲ್ಔಟ್ ಪಾಯಿಂಟ್ಸ್ಗಳೆಲ್ಲ ಬಂದ್ವಲ್ಲ ಗುರು, 8 ಪಾಯಿಂಟ್ ಆಲ್ಔಟ್ ಪಾಯಿಂಟೇ ಬಂದ್ಬಿಟ್ಟು ಅಲ್ಲಿ ನಮಗೆ. ಇವ್ರು ಒಂದ್ಸಲ ಆಲ್ಔಟ್ ಕೊಟ್ಟಿರೋ ಅಂದ್ರೆ ಏನಾರೋ ಒಂದು ಸ್ವಲ್ಪ ಇಲ್ಲ ಗುರು ಪರವಾಗಿಲ್ಲ ಅಂತ ಅನ್ಬೋದಾಗಿತ್ತು. ಒಂಥರ ಅದೇ ಹೇಳಿದ್ನಲ್ಲ, ಹುಳ ಹೊಸ್ಕಾಕ್ಬಿಟ್ರು ಅಂತ. ದೇವಾಂಗ್ ಇದ್ದಿತ್ತು ಅಂದರೆ ಈ ಪಟ್ಟಿ ಈಸಿಯಾಗೆ ನಾವು ಗೆಲ್ತಿರಲಿಲ್ಲ ಖಂಡಿತ. ಅಟ್ಲೀಸ್ಟ್ ಸ್ವಲ್ಪ ಫೈಟ್ ಅನ್ನೋ ಕೊಟ್ಟಿರೋರು ನಾವು ಬೆಂಗಾಲ್ ವಾರಿಯರ್ಸು. ಲಾಸ್ಟ್ ಮ್ಯಾಚ್ ಫೈಟ್ ಕೊಟ್ಟಿದ್ರು ದೇವಾಂಗು, ಈ ಮ್ಯಾಚ್ ಫೈಟು ಇಲ್ಲ, ಬದನೆಕಾಯಿ ಇಲ್ಲ, ಬೆಳೆಕಾಳು ಇಲ್ಲ, ಏನೂ ಇಲ್ಲ. ಡಾಮಿನೇಟಿಂಗ್ ವಿಕ್ಟ್ರಿಗರು 30 ಪಾಯಿಂಟ್ ವಿಕ್ಟ್ರಿ ನಮ್ಮ ಬೆಂಗಳೂರು ಬುಲ್ಸ್ಗೆ ಬೇಕಾಗಿತ್ತು, ಅದೇ ಬಂದಿದೆ.